ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಹೈ ಪ್ರೋಟೀನ್ ಇರುವಂಥ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು 40 ಗ್ರಾಮಷ್ಟು ಹಸಿರು ಕಾಳನ್ನ ತೊಗೊಂಡಿದ್ದೀನಿ, ಒಂದು 30 ಗ್ರಾಮಷ್ಟು ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಎರಡು ಕಾಳು ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ನೆನೆಸೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ಅಕ್ಕಿನ ತೊಗೊಂಡಿದ್ದೀನಿ. ಈ ಒಂದು ಲೋಟದಲ್ಲಿ ನಾನು 1/4 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಅಂದರೆ ಒಂದು 300 ಗ್ರಾಮಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು 2ರಿಂದ 3 ಸ್ಪೂನಷ್ಟು ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ, ಅಂದರೆ ಇದನ್ನು ನೆನೆಸೋಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು 3 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಕಾಳು ಮತ್ತು ಅಕ್ಕಿ, ಶೇಂಗಾ ಬೀಜ ಇದೆಲ್ಲ ರಾತ್ರಿ ನಾನು ನೆನೆಸೋಕ್ಕೆ ಇಟ್ಕೊಂಡಿದ್ದೀನಿ. ಬೆಳಗ್ಗೆವರೆಗೂ ಹಾಗೆ ಬಿಡ್ತೀನಿ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ನೆಂದಿದೆ, ಅಂದರೆ ಬೆಳಗ್ಗೆ ತಿಂಡಿಗೆ ಮಾಡ್ಕೊಳೋಕ್ಕೆ ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ಈ ಥರ ನಾವು ಮಾಡ್ಕೋಬೋದು. ಇಲ್ಲ ಅಂದರೆ ಸುಮಾರು ಒಂದು 5ರಿಂದ 6 ಅವರ್ ಆದರೂ ಕಾಳುಗಳೆಲ್ಲ ಚೆನ್ನಾಗಿ ನೆನೆಬೇಕು, ಮಧ್ಯಾಹ್ನ ತಿಂಡಿ ಅಥವಾ ಸಂಜೆ ಮಾಡ್ಕೊಳೋದಾದರೆ. ಇವಾಗ ನೆನೆಸಿಟ್ಟಿರುವಂಥ ಕಡಲೆಕಾಳು ಮತ್ತು ಹಸಿರು ಕಾಳು ನಾನು ರುಬ್ಬೋಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ನಾನಿವಾಗ ಇಲ್ಲಿ ನೆನೆಸಿರುವಂಥ ಹಸಿರು ಕಾಳು ಮತ್ತು ಕಡಲೆಕಾಳನ್ನ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಬಟ್ಲಿಗೆ. ಖಾರಕ್ಕೆ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು 4 ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರ ಇರುವಂಥ ಮೆಣಸಿನ್ಕಾಯಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಅಂದರೆ ಒಂದು 3/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತೆ ಎಷ್ಟು ಬೇಕೋ ನೋಡಿಕೊಂಡು ನಾವು ಹಾಕ್ಕೋಬೇಕಾಗುತ್ತೆ ನೆಕ್ಸ್ಟ್ ಅಕ್ಕಿ ರುಬ್ಬಬೇಕಾದ್ರೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನು ನುಣ್ಣಗಾಗೋವರೆಗೂ ಈ ಥರ ರುಬ್ಕೋಬೇಕು. ನೋಡಿ, ಇದನ್ನು ರುಬ್ಬಿಟ್ಕೊಂಡು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಅದೇ ಮಿಕ್ಸಿ ಬಟ್ಲಿಗೆ ನಾನು ಇಲ್ಲಿ ನೆನೆಸಿಟ್ಟಿರುವಂಥ ಅಕ್ಕಿ ಮತ್ತು ಶೇಂಗಾ ಬೀಜನ ಇದಕ್ಕೆ ಹಾಕ್ತಾಯಿದ್ದೀನಿ. ಅದು ಕೂಡ ತುಂಬ ನುಣ್ಣಗಾಗೋವರೆಗೂ ರುಬ್ಕೋಬೇಕು. ಆಮೇಲೆ ನಾವು ಈ ಥರ ಕಾಳು ಎಲ್ಲ ಹಾಕಿ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಪಲ್ಯ ಎಲ್ಲ ಮಾಡಿದಾಗ ಮಕ್ಕಳು ತಿಂದೇ ಇರುವಾಗ ನಾವು ಈ ಥರ ರೆಸಿಪಿ ಮಾಡಿಕೊಟ್ರೆ, ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೆಲ್ಲ ಮಾಡಿಕೊಟ್ರೆ ಮಕ್ಕಳು ಕೂಡ ತಿಂತಾರೆ. ನೋಡಿ, ಇವಾಗ ನಾನು ನುಣ್ಣಗಾಗೋವರೆಗೂ ರುಬ್ಕೊಂಡಿದ್ದೀನಿ. ಅದನ್ನು ನಾನು ನೆನೆಸಿಟ್ಟಿರುವಂಥ ಕಡಲೆಕಾಳು ಮತ್ತು ಹಸಿರು ಕಾಳು ರುಬ್ಬಿಟ್ಕೊಂಡಿದ್ನಲ್ಲ, ಅದೇ ಪಾತ್ರೆಗೆ ನಾನು ರುಬ್ಬಿರುವಂಥ ಅಕ್ಕಿ ಮತ್ತು ಶೇಂಗಾ ಎರಡು ನುಣ್ಣಗಾಗೋವರೆಗೂ ರುಬ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಆಲ್ರೆಡಿ ಮೊದಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ಎಷ್ಟು ಬೇಕೋ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಅಂದರೆ ಒಂದು 3/4 ಸ್ಪೂನಷ್ಟು ಮತ್ತೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಟೋಟಲಾಗಿ 1.5 ಸ್ಪೂನಷ್ಟು ಇದಕ್ಕೆ ಈ ಒಂದು ರೆಸಿಪಿಗೆ ಉಪ್ಪು ಹಾಕ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ತುರಿದಿರುವಂಥ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಆಲೂಗಡ್ಡೆ ಆದರೆ ಸಾಕು. ಈಗ ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೋಬೇಕು. ನಾನಿಲ್ಲಿ ಫಸ್ಟು ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ, ಹಾಗಾಗಿ ನಾವು ಮಾಮೂಲಿ ದೋಸೆ ಹೇಗೆ ಒಂದು ಹದದಲ್ಲಿ ಮಾಡ್ತೀವಿ ಅದೇ ಹದದಲ್ಲಿ ಇದು ಕೂಡ ಮಾಡಬೇಕಾಗುತ್ತೆ. ತುಂಬ ತೆಳುವಾಗಿ ಅಲ್ಲ, ತುಂಬ ಗಟ್ಟಿನೂ ಬೇಡ, ಒಂದು ಮೀಡಿಯಮ್ ಹದದಲ್ಲಿ ಇದನ್ನು ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ತೆಳ್ಳಗಾದರೂ ಕೂಡ ದೋಸೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಆಮೇಲೆ ನಾನಿಲ್ಲಿ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪನೂ ಸೋಡಾ ಹಾಕ್ತಾಯಿಲ್ಲ. ಬೇಕು ಅಂದರೆ ಒಂದು ಚಿಟಿಕೆಯಷ್ಟು ಸೋಡಾನ ಹಾಕ್ಕೋಬೋದು. ಬಟ್ ಈ ಒಂದು ರೆಸಿಪಿಗೆ ಸೋಡಾ ಹಾಕೋ ಅವಶ್ಯಕತೆ ಏನೂ ಇರಲ್ಲ, ತುಂಬ ಸಾಫ್ಟಾಗಿ ಚೆನ್ನಾಗಿ ಕೂಡ ಬರುತ್ತೆ. ನಾನಿಲ್ಲಿ ಮತ್ತೆ ಇನ್ನೊಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ಟೋಟಲಾಗಿ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಇದಕ್ಕೆ ಸಾಕಾಗುತ್ತೆ. ಇದಕ್ಕೆ ಬೇಕಾದರೆ ಸ್ವಲ್ಪ ಪಾಲಕ್ ಸೊಪ್ಪು ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಕ್ಯಾರೆಟ್ ಮತ್ತು ಇದಕ್ಕೆ ತುರ್ಕೊಂಡು ಹಾಕ್ಕೋಬೋದು. ನಾನು ಆಲೂಗಡ್ಡೆನ ಇದಕ್ಕೆ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಕಲಸಿದ್ಮೇಲೆ ಅದನ್ನು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚಿಕ್ಕದಾಗಿ ಸಿಂಪಲ್ಲಾಗಿ ಒಂದು ಚಟ್ನಿನ ಮಾಡ್ಕೊಳ್ಳೋಣ. ನಾನಿಲ್ಲಿ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು. ಅದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಈ ಥರ ಹುರ್ಕೋಬೇಕು. ಇದನ್ನು ಹುರ್ಕೊಂಡಿದ್ಮೇಲೆ ನಾನು ಒಂದು ತಟ್ಟೆಗೆ ಇದನ್ನು ಎತ್ತಿ ಇಟ್ಕೋತೀನಿ. ಇವಾಗ ಒಂದು ಮಿಕ್ಸಿ ಬಟ್ಲಿಗೆ ಹುರ್ಕೊಂಡಿರುವಂಥ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ 1-2 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು 1-2ರಿಂದ 3 ಎಲೆ ಎಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಕಾಯಿನ ಅಂದರೆ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು 2ರಿಂದ 3
ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗಾಗೋವರೆಗೂ ಇದನ್ನು ರುಬ್ಕೋಬೇಕು. ಚಟ್ನಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಈ ದೋಸೆಗೆ ಚೆನ್ನಾಗಿರುತ್ತೆ. ಈ ದೋಸೆಗೆ ಚಟ್ನಿ ತೆಳುವಾಗಿ ಮಾಡಿಕೊಂಡು ಮನೇಲಿ ಯಾವುದೇ ಒಂದು ತರಕಾರಿ ಸಾಂಬಾರು, ಬೇಳೆ ಸಾಂಬಾರು ಇದ್ದರೂ ಕೂಡ ಈ ಒಂದು ದೋಸೆಗೆ ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ. ಅಥವಾ ಚಿಕನ್ ಗ್ರೇವಿ ಕೂಡ ಮಾಡ್ಕೋಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಈ ದೋಸೆಗೆ ಹೊಂದುತ್ತೆ. ಮಕ್ಕಳಿಗಾದರೆ ಹೀಗೆ ಮಾಡಿಕೊಡ್ಬೋದು, ಯಾಕಂದರೆ ಇದರಲ್ಲಿ ನಾವು ಹಾಕಿರುವಂಥ ಕಡಲೆಕಾಳು, ಆಮೇಲೆ ಹಸಿರು ಕಾಳು, ಶೇಂಗಾ ಬೀಜ ಇವೆಲ್ಲ, ಆಮೇಲೆ ಆಲೂಗಡ್ಡೆ ಇದೆಲ್ಲ ಮಕ್ಕಳಿಗೆ ಒಂದು ಒಳ್ಳೆ ಪ್ರೋಟೀನ್ ಕೂಡ ಕೊಡುತ್ತೆ. ದೊಡ್ಡವರು ಕೂಡ ಈ ಒಂದು ರೆಸಿಪಿನ ಮಾಡಿಕೊಂಡು ತಿನ್ಬೋದು. ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಕೂಡ ಬೇಕು ಅಂದರೆ ದೊಡ್ಡವ್ರಿಗೆ ಸ್ವಲ್ಪ ಈರುಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಒಂದು ದೋಸೆಗೆ ಹಾಕ್ಕೊಂಡ್ರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಉದ್ದಿನಬೇಳೆ ಹಾಕ್ಕೊಂಡು ದೋಸೆ ಮಾಡೋದ್ರಿಂದ ಬೇಜಾರಾದರೆ ಈ ಒಂದು ರೆಸಿಪಿ ಸ್ಪೆಷಲ್ಲಾಗಿ ಕೂಡ ನಾವು ಆವಾಗವಾಗ ಮಧ್ಯದಲ್ಲಿ ನಾವು ಮಾಡ್ಕೋಬೋದು. ಸ್ವಲ್ಪ ಸ್ಪೆಷಲ್ಲಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ ಎಷ್ಟು ತೆಳುವಾಗಿ ಕೂಡ ಮಾಡ್ಕೋಬೋದು. ಸ್ವಲ್ಪ ಇದಕ್ಕೆ ಮೇಲ್ಗಡೆ ಎಣ್ಣೆ ಹಾಕೋಬೇಕು. ನಿಮಗೆ ದೋಸೆ ಹಾಕುವಾಗ ಅಂಚು ತುಂಬ ಹಿಡಿತಾ ಇದೆ, ದೋಸೆ ಎದ್ದೇಳ್ತಾ ಇಲ್ಲ ಅಂದರೆ ಏನು ಮಾಡಿ, ಅಂಚು ಸ್ವಲ್ಪ ಬಿಸಿಗಿಟ್ಟು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿ ಒಂದು ಈರುಳ್ಳಿ ತೊಗೊಂಡು ಅದನ್ನು ಈರುಳ್ಳಿಯಿಂದ ಅಂಚು ಚೆನ್ನಾಗಿ ಉಜ್ಜಬೇಕು. ಜಸ್ಟ್ ಒಂದು 10 ಸೆಕೆಂಡ್ ಆ ಥರ ಮಾಡಿದ್ರೆ ಸಾಕು. ಆಮೇಲೆ ಅದರಲ್ಲಿ ಒಂದು ಸ್ವಲ್ಪ ನೀರು ಚಿಮ್ಸಿದ್ರೆ ಅದು, ಆಮೇಲೆ ದೋಸೆ ಕೂಡ ಹಾಕಿದ್ರೆ ತುಂಬ ಚೆನ್ನಾಗಿ ಕೂಡ ದೋಸೆ ಬರುತ್ತೆ. ಈ ಒಂದು ಟಿಪ್ಸ್ನ ನಿಮಗೆ ಉಪಯೋಗ ಆಗಿದೆ ಅಂತ ತಿಳ್ಕೊತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ಅವರಿಗೆ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.